ಹಾಯ್ ಎಲ್ಲ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ರಾಧಾಕೃಷ್ಣ ಲಾಗ್ಸ್ ಇನ್ ಕನ್ನಡಗೆ ಎಲ್ಲರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಒಂದು ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಯಾರು ಕೂಡ ಬೇಜಾರು ಮಾಡ್ಕೊಬಿಡಿ, 2 ಡೇಸ್ ಆಯಿತು ಯಾವುದೂ ಲಾಗ್ನ ಅಪ್ಲೋಡ್ ಮಾಡಿರಲಿಲ್ಲ. ಸ್ವಲ್ಪ ಯಾಕೋ ಆರೋಗ್ಯ ಚೆನ್ನಾಗಿರಲಿಲ್ಲ ಮತ್ತು ಸ್ವಲ್ಪ ಊರಿಗೆ ಹೋಗೋದೆಲ್ಲ ಇತ್ತು, ಹಾಗಾಗಿ ಸ್ವಲ್ಪ ಅಪ್ಲೋಡ್ ಮಾಡೋಕ್ಕಾಗಲೇ ಇಲ್ಲ ನನಗೆ. ಈಗ ಕೂಡ ಸ್ವಲ್ಪ ಡಲ್ಲಾಗಿ ಕೇಳಿಸ್ತಿದೆ ಅಂತ ಅನ್ನಿಸ್ತಾ ಇದೆ ವಾಯ್ಸು, ಯಾರು ಬೇಜಾರು ಮಾಡ್ಕೊಬೇಡಿ. ಸೊ ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ವಿಡಿಯೋ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬನ್ನಿ ಈಗ ಶುರು ಮಾಡೋಣ. ನಾನು ಕೂಡ ತುಂಬ ವಿಡಿಯೋಸ್ ಕೊಡಬೇಕು, ಡೈಲಿ ಒಂದೊಂದು ಅಂತ ತುಂಬ ಪ್ರಯತ್ನ ಪಡ್ತೀನಿ. ವಿಡಿಯೋ ಕೂಡ ಶೂಟ್ ಮಾಡ್ಕೊಳ್ತೀನಿ, ಆದರೆ ಅಪ್ಲೋಡ್ ಮಾಡೋದೇ ಸ್ವಲ್ಪ ಲೇಟ್ ಆಗ್ತಿದೆ. ಏಕೆಂದರೆ ಕೆಲಸದ ಒತ್ತಡ ಜಾಸ್ತಿ ಆಗಿರೋದ್ರಿಂದ. ಆಲ್ರೆಡಿ ಮನೇಲೆಲ್ಲ ಬೈಯೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ನನ್ನ. ಏಕೆ ಅಂತಂದರೆ ತುಂಬ ಮೊಬೈಲ್ ನೋಡ್ತಾ ಇದೀಯಾ ನೀನು ಇತ್ತೀಚೆಗೆ, ತಲೆನೋವು ಜಾಸ್ತಿ ಶುರುವಾಗ್ಬಿಟ್ಟಿದೆ ನನಗೆ. ಏನು ಡೈಲಿ ಒಂದು ಲಾಗ್ಸ್ನ ರೆಡಿ ಮಾಡ್ಕೋಬೇಕು, ಹಗಲೆಲ್ಲ ಶೂಟ್ ಮಾಡಬೇಕು. ಸೊ ಇನ್ನೊಂದು ಪವನ್ ಸುನಿ ಲೈಫ್ ಸ್ಟೈಲ್ ಅಂತ ಒಂದು ಚಾನಲ್ ಇದೆ ಅಂತ ಹೇಳಿದ್ದೀನಿ ನಿಮಗೆಲ್ರಿಗೂ ಕೂಡ, ಅದಕ್ಕೆ ಒಂದು ಲಾಗ್ಸ್ನ ಹಾಕಬೇಕು. ಸೊ ಮೀಶೋದು ಮಾಡ್ತಾಯಿದ್ದೀನಿ ನಾನು ವೈಭವಿ ಟ್ರೆಂಡ್ಸಲ್ಲಿ, ಅಂದರೆ ಮೀಶೋ ಐಟಮ್ಗಳನ್ನೆಲ್ಲ ತರಿಸ್ಕೊಂಡು ಅದನ್ನು ಕೂಡ ನಾನು ಡೈಲಿ ಅಪ್ಲೋಡ್ ಮಾಡ್ತೀನಿ, ರಿವ್ಯೂ ಕೊಡ್ತೀನಿ ಇನ್ಸ್ಟಾಗ್ರಾಮಲ್ಲಿ. ಸೊ ಇನ್ನೊಂದು ಸುನೀತಾ ಪವನ್ ಅಂತ ಒಂದು ಚಾನಲ್ ಇದೆ. ಸೊ ಅದರಲ್ಲಿ ಕೂಡ ಅಷ್ಟೇ, ಫಸ್ಟೆಲ್ಲ ಸೀರಿಯಲ್ ಆಗ್ತಿದ್ದೆ, ಇವಾಗ ಮೀಶೋ, ಫ್ಲಿಪ್ಕಾರ್ಟ್, ಮಿಂತ್ರದಲ್ಲೆಲ್ಲ ತೊಗೊಂಡು ಲಾಂಗ್ ವಿಡಿಯೋನ ಹಾಕ್ತಾ ಇರ್ತೀನಿ, ಮತ್ತು ಶಾರ್ಟ್ಸು ಹಾಕ್ತೀನಿ, ವೈಭವಿ ಟ್ರೆಂಡ್ಸ್ಗೂ ಹಾಕ್ತೀನಿ. ಸೊ ಈ ರೀತಿ ಆಗೋಗಿ ತುಂಬ ಟೆನ್ಷನ್ ಆಗ್ತಿದೆ. ಮನೇಲಿ ಬಯಕ್ಕೆ ಶುರು ಮಾಡಿದ್ದಾರೆ, ಜಾಸ್ತಿ ಮೊಬೈಲ್ ನೋಡ್ತಿದ್ಯಾ, 1 ಗಂಟೆ ಆದರೂ ಮಲ್ಕೊಳ್ಳಲ್ಲ ನಾನು, ಹೆಚ್ಚು ಕಮ್ಮಿ 1 ಗಂಟೆ ಆಗೋಗ್ಬಿಡುತ್ತೆ ನೈಟು. ಬೆಳಗ್ಗೆ ಆಲ್ರೆಡಿ 6 ಗಂಟೆ 6:15ಗೆಲ್ಲ ಎದ್ದೊಳ್ಬೇಕಲ್ವಾ. ಸೊ ಹಾಗಾಗಿ ಸ್ವಲ್ಪ ಯಾಕೋ ಗೊತ್ತಿಲ್ಲ, ಆರೋಗ್ಯ ತುಂಬ ಏರ್ಫೇರ್ ಆಗಿಬಿಡ್ತು ನನಗೆ. ಸೊ ಸ್ವಲ್ಪ ಕಮ್ಮಿ ಮಾಡ್ಕೊ ಅಂತ ಹೇಳಿದ್ದಾರೆ. ಸೊ ಇನ್ನೊಬ್ರು ನನಗೆ ಕಮೆಂಟ್ ಹಾಕಿದ್ದೀರಾ ಮೊನ್ನೆ, ಅಕ್ಕ ನಿಮ್ಮ ಇನ್ಕಮ್ ವಿಡಿಯೋಗಳನ್ನ ಮಾಡಿ ಅಕ್ಕ ಅಂತ ಹೇಳ್ಬಿಟ್ಟು. ನಿಜವಾಗೂ ಮಾಡ್ತೀನಿ. ಸೊ ಇನ್ನೂ ಸ್ವಲ್ಪ ಟೈಮ್ ಬೇಕು, ಇನ್ಕಮ್ ವಿಡಿಯೋ ಮಾಡಬೇಕು ಅಂತಂದರೆ ನನಗೆ ಇನ್ನೊಂದು ಸ್ವಲ್ಪ ಟೈಮ್ ಬೇಕಾಗುತ್ತೆ. ಸೊ ಖಂಡಿತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ, ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ಕೋಬೇಕನ್ನೋದೇ ನನ್ನ ಆಸೆ. ಸೊ ಖಂಡಿತ ಶೇರ್ ಮಾಡ್ಕೊತೀನಿ ಕಣಪ್ಪ. ನಿಮಗೆ ಥ್ಯಾಂಕ್ ಯು ಸೋ ಮಚ್ ಕಮೆಂಟ್ ಹಾಕಿರೋರಿಗೆ. ಸೊ ಬನ್ನಿ ಈಗ ಶುರು ಮಾಡೋಣ. ಇದು ಗುರುವಾರದ ದಿನ ಬೆಳಗ್ಗೆ ಎದ್ದು ನಾನು ಫ್ರೆಶ್ ಅಪ್ ಆದೆ. ಫ್ರೆಶ್ ಅಪ್ ಆಗಿ ಎಲ್ಲ ಕೆಲಸ ಜಾಸ್ತಿ ಇರುತ್ತೆ, ನಿಮ್ಗೆ ಆಲ್ರೆಡಿ ಸುಮಾರು ಸರಿ ಹೇಳಿದ್ದೀನಿ ನಾನು. ಒಂದು ಹಾಲು, ಅಡುಗೆ ಮನೆ, 2 ರೂಮ್ಗಳು, ಮುಂದೆ ಪ್ಯಾಸೇಜ್ ಎಲ್ಲ ದೊಡ್ಡದಾಗಿದೆ. ಹಿಂದಿನ ವಿಡಿಯೋಗಳೆಲ್ಲ ನೋಡಿದ್ದೀರ ಅಂತ ಅಂದ್ಕೊತೀನಿ. ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಬರೋಷ್ಟರಲ್ಲಿ ಬೆಳಗ್ಗೆ 1 ಅವರ್ ಮೇಲಾಗುತ್ತೆ. ಸೊ ನಾನು ಕೂಡ ಫ್ರೆಶ್ ಅಪ್ ಆಗಿ, ಈಗ ಗುರುವಾರ ಆಗಿರೋದ್ರಿಂದ ಪೂಜೆ ಸಾಮಾನೆಲ್ಲ ತೊಳೆಯೋದು ತುಂಬಾ ಇತ್ತು. ಸೊ ಆದರೂ ಕೂಡ ಪೂಜೆ ಸಾಮಾನೇನು ತೊಳಿಲಿಲ್ಲ ಇವತ್ತು. ಯಾಕೆ ಅಂತಂದರೆ ಪೀತಾಂಬರಿ ಸಿಗಲಿಲ್ಲ, ಅಂಗಡಿಗಳೆಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ರು ನಮ್ಮ ರೋಡಲ್ಲಿ. ನಾನು ಪೀತಾಂಬರಿ ಹಾಕಿ ಹಿತ್ತಾಳೆ ತಾಮ್ರ ಸಾಮಾನುಗಳೆಲ್ಲ ತೊಳ್ಕೊಳ್ಳೋದು. ಬೆಳ್ಳಿ ಒಬ್ಬುಗಳಿಗೆ ಮಾತ್ರ ಇಡ್ತೀನಿ. ಸೊ ಬೆಳ್ಳಿದು 2 ದೀಪ ಮಾತ್ರ ಡೈಲಿ ಹಚ್ತೀನಿ ಅಷ್ಟೇ. ಸೊ ಇದ್ದಿದ್ದೆಲ್ಲ ಹಿತ್ತಾಳೆದೇ ಯೂಸ್ ಮಾಡ್ತೀನಿ, ಏಕೆಂದರೆ ಬೆಳ್ಳಿದು ಯಾವುದೂ ಯೂಸ್ ಮಾಡಲ್ಲ, ಹಬ್ಬಗಳಿಗೆ ಮಾತ್ರ ಅಷ್ಟೇ. ಲಕ್ಷ್ಮೀ ಹಬ್ಬ, ದಸರಾ, ದೀಪಾವಳಿ, ಈ ಥರ ಯಾವ್ದಾರು ಹಬ್ಬಗಳು ಬಂದರೆ ಇಟ್ಕೊತೀನಿ ಅಷ್ಟೇ. ಸೊ ಇವತ್ತು ಗುರುವಾರ ಆಗಿರೋದ್ರಿಂದ ಹೂವು ಸ್ವಲ್ಪ ಜಾಸ್ತಿ ತೊಗೊಂಡು ಪೂಜೆ ಮಾಡ್ತಿದ್ದೀನಿ. ನಾನು ರಾಘವೇಂದ್ರ ಪೂಜೆ ಮಾಡ್ತೀನಿ. ಸೊ ಮೊದಲು ಇಲ್ಲಿಟ್ಟಿದ್ದೆ ಫೋಟೋ, ಇವಾಗ ನಾನು ಹಾಲಲ್ಲಿ ಹಾಕ್ಬಿಟ್ಟಿದ್ದೀನಿ. ಸೊ ಎಲ್ಲ ಒಂದೊಂದು ಮಳ ಹೂವು ತೊಗೊಂಡಿದ್ದೆ, ತುಂಬ ಚೆನ್ನಾಗಿ ಹೂವು ತಂದು ಕೊಡ್ತಾರೆ ನಮ್ಮ ಮನೆ ಹತ್ರ ಒಬ್ಬರು ಆಂಟಿ. ನಿಮ್ಗೆ ಆಲ್ರೆಡಿ ಹಿಂದಿನ ಒಂದು ವಿಡಿಯೋಗಳೆಲ್ಲ ನೋಡಿದ್ರೆ ಖಂಡಿತ ಅರ್ಥ ಆಗುತ್ತೆ. ಸೊ ಇವತ್ತೊಂದು 1.5 ಮಾರಷ್ಟು ಹೂವು ತೊಗೊಂಡಿದ್ದೆ, 1.5 ಮಾರು 1.25 ಮಾರು ಅಂತ ಅನಿಸುತ್ತೆ. ಒಟ್ಟಿಗೆ 5 ಮೊಳನ 6 ಮೊಳನ ತೊಗೊಂಡಿದ್ದೆ. ಸೊ ಅದನ್ನೆಲ್ಲ ತೊಗೊಂಡು ಇವಾಗ ಹಾಗೆ ದೇವ್ರ ಮನೆಯೆಲ್ಲ ಸುಮ್ಮನೆ ಕ್ಲೀನ್ ಮಾಡ್ಕೊಂಡು ಬಟ್ಟೆಗೆ ಒರೆಸ್ಕೊಂಡು ಕಳ್ಸೋಕ್ಕೆ ಎಲೆಗಳೆಲ್ಲ ಒಣಗೋಗ್ಬಿಟ್ಟಿತ್ತು. ಸೊ ಅದನ್ನು ಕೂಡ ಹಾಗೆ ಇಟ್ಟಿದ್ದೀನಿ ಇವತ್ತು. ಏಕೆ ಅಂತಂದರೆ ಅದೇ ಹೇಳಿದ್ನಲ್ವ, ಪೀತಾಂಬರಿ ಸಿಗಲಿಲ್ಲ ಪೂಜೆ ಸಾಮಾನು ತೊಳೆಯೋಕ್ಕೆ. ನೆಕ್ಸ್ಟು ಸೋಮವಾರ ಮಾಡಬೇಡ ಅಂಥೇಳಿ ಸುಮ್ಮನೆ ಆಗಿದ್ದೀನಿ. ಸೊ ಈ ಥರ ನೋಡಿ ಎಷ್ಟು ಚೆನ್ನಾಗಿದೆ ಹೂಗಳಂತೂ, ತುಂಬ ಚೆನ್ನಾಗಿರುತ್ತೆ ಹೂವು. ನನಗೆ ಎಷ್ಟು ಚೆನ್ನಾಗಿರುವ ತಂದು ಕೊಡ್ತಾರೆ ಗೊತ್ತಾ ಒಬ್ಬ ಆಂಟಿ. ಸೊ ಅವ್ರ ಹೂವು ತುಂಬ ಇಷ್ಟ ಆಗುತ್ತೆ ನನಗೆ. ಅವ್ರ ಹತ್ರ ಬಿಟ್ಟರೆ ನಾನು ಯಾರ ಹತ್ರನೂ ತೊಗೊಳ್ಳೋದೇ ಇಲ್ಲ ಹೂವು. ನೋಡಿ ಎಷ್ಟು ಚೆನ್ನಾಗಿದೆ ಬಸವಂತದ್ದು ಹೂವು. ಸೊ ಅದನ್ನ ಕಳ್ಸೋಕ್ಕೆ ಹಾಕೋದು, ಇಲ್ಲಾಂದರೆ ಫೋಟೋಕ್ಕೆ ಹಾಕೋದು, ಮತ್ತು ರಾಘವೇಂದ್ರ ಫೋಟೋಕ್ಕೆ ಬೇರೆ ಹಾಕಬೇಕಲ್ವಾ. ಸೊ ಹಾಗಾಗಿ ಕಟ್ ಮಾಡ್ಕೊಳ್ಳೋಕ್ಕೆ ಅಂತ ಕತ್ರಿ ಹುಡುಕ್ತಾಯಿದ್ದೆ, ಆ ಕತ್ರಿ ಸಿಕ್ತು ಇವಾಗ. ಸೊ ಅದು ಯಾಕೆ ಕತ್ರಿ ಕರೆಕ್ಟಾಗಿ ಕಟ್ ಆಗ್ತಾನೆ ಇರಲಿಲ್ಲ. ಸೊ ಸ್ವಲ್ಪ ಇಟ್ಟರು ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಆದರೆ ಬೇಗ ಬಾಡೋಗುತ್ತೆ ಹೂವು, ಅದೊಂದೇ ಬೇಜಾರು. ಒಂದು ಹಾಫ್ ಡೇಗೆಲ್ಲ ಇರೋದೇ ಇಲ್ಲ, ಅಷ್ಟು ಆಲ್ರೆಡಿ ಬಾಡೋಗ್ಬಿಟ್ಟಿರ್ತೈತೆ. ಅದು ಪೂಜೆ ಮಾಡಬೇಕಾದಾಗ ಅಷ್ಟೇ ಕಳೆ ಕಾಣಿಸ್ತಾ ಇರುತ್ತೆ ಅಷ್ಟೇ. ಸೊ ಇನ್ನೇನು ಎಲ್ಲ ಇಟ್ಬಿಟ್ಟು ನಾನು ಕೂಡ ಹೂವನ್ನ ಮುಡ್ಕೊಂಡೆ.
ಇನ್ನು ಹೂವಿನ ಬಗ್ಗೆ ನೆಕ್ಸ್ಟ್ ಹೇಳ್ತೀನಿ ನಿಮಗೆ ಖಂಡಿತ. ಹೂವಿನ ಬಗ್ಗೆ ಒಂದು ವಿಶೇಷತೆ ಇದೆ ನನ್ನಲ್ಲಿ, ಅದೇನು ಯಾಕೆ ಏನು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹಂಚ್ಕೊಳ್ತೀನಿ ನಾನು. ನೆಕ್ಸ್ಟ್ ವ್ಲಾಗ್ಸ್ಗಳು ಕೂಡ ತುಂಬ ಚೆನ್ನಾಗಿರೋ ಬರ್ತವೆ. ಸೊ ಅವನ್ನ ನೋಡಿದ್ರೆ ನಿಮ್ಗೆ ಖಂಡಿತ ಗೊತ್ತಾಗುತ್ತೆ. ಇನ್ಮೇಲೆ ನಾನು ಹೇಳ್ತೀನಿ ಬಿಡಿ, ನಾನು ಮುಂದಿನ ವಿಡಿಯೋದಲ್ಲೇ ಹೇಳ್ತೀನಿ ಹೂವಿನ ಬಗ್ಗೆ. ಸೊ ಇನ್ನೆಲ್ಲ ಹೂವೆಲ್ಲ ಹಾಕ್ಬಿಟ್ಟು ಈಗ ದೀಪಕ್ಕೆ ಎಣ್ಣೆ ಹಾಕ್ತೆ. ನಿರಂತರ ಎಣ್ಣೆ ತೊಗೊಳ್ತೀನಿ ನಾನು, ಯಾಕೆಂದರೆ ತುಂಬ ಚೆನ್ನಾಗಿ ಉರಿಯುತ್ತೆ ನಿರಂತರ ಎಣ್ಣೆ. ಸೊ 200 ರುಪೀಸ್ ಏನಾಗುತ್ತೆ ಆ ಬಾಟಲ್. ನನಗೆ ಡೈಲಿ ಹಚ್ತೀನಲ್ವಾ, ಸೊ ಒಂದು 15 ಡೇಸ್ 16 ಡೇಸ್ ಬರುತ್ತೆ ಅಂತ ಅಂದ್ಕೊಳ್ತೀನಿ. ಸೊ ಇನ್ನು ದೀಪಗಳೆಲ್ಲ ಸಣ್ಣವೇ ಇಟ್ಕೊಂಡಿದ್ದೀನಿ, ಬೆಳ್ಳಿದಂತ ಹೇಳಿದೆ ನಾನು ಆಗಲೇ. 2 ಬೆಳ್ಳಿದು ಹಚ್ತೀನಿ ಅಷ್ಟೇ. ಸೊ ತಾಮ್ರದ ಹಿತ್ತಾಳೆದೆ ಎಲ್ಲ ಸಾಮಾನು ಇಟ್ಕೊಂಡು ಪೂಜೆ ಮಾಡೋದು. ನಮಗೆ ದೇವ್ರ ಮನೆ ಆಲ್ರೆಡಿ ಹಿಂದಿನ ವಿಡಿಯೋದಲ್ಲೆಲ್ಲ ಹೇಳಿದ್ದೀನಿ ನಿಮಗೆ, ಆದರೂ ಇವಾಗ ನೋಡೋರಿಗೆ ಗೊತ್ತಾಗಲಿ ಅಂತ ನಮಗೆ ದೇವ್ರ ಮನೆಯಲ್ಲೇ ಅಡುಗೆ ಮನೆಯಲ್ಲೇ ಈ ಥರ ದೇವ್ರ ಮನೆ ಕೊಟ್ಟಿದ್ದಾರೆ. ಅದೊಂದೇ ನಮಗೆ ಸಮಸ್ಯೆ. ಮನೆ ಮಾತ್ರ ತುಂಬ ಚೆನ್ನಾಗಿದೆ, ಹಾಲು, ಅಡುಗೆ ಮನೆ, 2 ಬೆಡ್ರೂಮು, ಮುಂದೆ ಪ್ಯಾಸೇಜ್ ಎಲ್ಲ ಚೆನ್ನಾಗಿದೆ. ಸೊ ಏನು ಮಾಡ್ತೀಯ, ದೇವ್ರ ಮನೆ ಮಾತ್ರ ಈ ಥರ ಇದೆ. ನನಗೆ ಒಬ್ಬರು ಕಮೆಂಟ್ ಹಾಕಿದ್ದೀರ ಮೊನ್ನೆ, ಸೊ ನಿಮ್ಮದು ಬಾಡಿಗೆ ಮನೆನಾ ಇಲ್ಲ ಅಂತಂದರೆ ಸ್ವಂತ ಮನೆನಾ ಅಂತ ಹೇಳ್ಬಿಟ್ಟು. ನಾನು ಯಾರೇ ಕಮೆಂಟ್ ಹಾಕಿದ್ರು ಕೂಡ ರಿಪ್ಲೈ ಮಾಡೇ ಮಾಡ್ತೀನಿ ಅವ್ರಿಗೆ. ಸೊ ನಮ್ಮದು ನೋಡಪ್ಪ ಬಾಡಿಗೆ ಮನೆ ಆಗಿರುತ್ತೆ, ಇನ್ನೂ ಸ್ವಂತ ಮನೆ ತೊಗೊಂಡಿಲ್ಲ, ನಾವು ಕಟ್ಸೂ ಇಲ್ಲ. ನಾವು ಸಿಟಿಲಿರೋದು, ನಾವು ಹಳ್ಳಿಯವರೇನೆ. ಸೊ ಸಿಟಿಗೆ ಬಂದು ಸೇರ್ಕೊಂಡಿದ್ದೀವಿ. ನಾವು ಒಂದು ಪುಟ್ಟು ಹಳ್ಳೀಲಿ ಬೆಳೆದಿರೋ ಹುಡುಗಿ. ನಾನು ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಎಜುಕೇಷನ್ನು ಮಾಡ್ಕೊಂಡು ಆದಮೇಲೆ ಬೆಂಗಳೂರು ಸೆಟ್ಲಾಗಿದ್ವಿ ನಾವು. ಬೆಂಗಳೂರು ಸೆಟ್ಲಾಗಿ ಆದಮೇಲೆ ನನ್ನ ಮ್ಯಾರೇಜ್ ಆದಮೇಲೆ ಸೊ ತುಮಕೂರಿಗೆ ಬಂದು ಈಗ 5 ಇಯರ್ಸ್ ಆಯಿತು. ಸೊ ಇನ್ನೂ ಮನೆ ತೊಗೊಂಡಿಲ್ಲ. ಖಂಡಿತ ಮನೆ ಕಟ್ಟಿಸಿದಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಆಲ್ರೆಡಿ ಸೈಟ್ ತೊಗೊಂಡಿದ್ದೀವಿ, ಓಕೆನಾ, ಅದೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾವು ಆಲ್ರೆಡಿ ಸೈಟ್ ತೊಗೊಂಡು ಈಗ 1.5 ಇಯರ್ ಆಯಿತು. ಇಲ್ಲೇ ತುಮಕೂರು ಸಿಟಿಲೇ ತೊಗೊಂಡಿದ್ದೀವಿ ಸೈಟ್ನ. ಸೊ ಅದಕ್ಕೆ ಮನೆ ಕಟ್ಟಿಸ್ಬೇಕಂತ ಇದ್ದೀವಿ, ಓಕೆನಾ. ಅದನ್ನು ಶೇರ್ ಮಾಡ್ಕೊಳ್ತೀನಿ ನಿಮ್ಮ ಜೊತೆ ಯಾವಾಗಾದ್ರೂ. ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಪೂಜೆ ಮಾಡಿದ್ಮೇಲೆ. ನನಗಂತೂ ತುಂಬ ಖುಷಿಯಾಗುತ್ತೆ ಈ ರೀತಿ ಪೂಜೆ ಮಾಡೋಕ್ಕೆ. ಅದಾದಮೇಲೆ ಇನ್ನು ಅರಿಶಿನ ಕುಂಕುಮ ಹಚ್ಕೊಂಡು ನಾನು ಕೂಡ ತಾಳಿಗೆಲ್ಲ ಬಟ್ಟೆ ಇಟ್ಕೊಂಡು ಮೊದಲೇ ಇಟ್ಕೊಂಡು ಪೂಜೆ ಮಾಡ್ತೀನಿ ನಾನು. ಇವತ್ತು ಯಾವ ಒಂದು ಧ್ಯಾನದಲ್ಲಿ ಮಾಡಿದ್ನ ಗೊತ್ತಾಗಲಿಲ್ಲ, ಸೊ ಇಟ್ಕೊಳ್ಳಿಲ್ಲ, ಆಮೇಲೆ ಇಟ್ಕೊಂಡೆ. ಪರವಾಗಿಲ್ಲ ಬಿಡಿ ಅಂತ ಹೇಳ್ಬಿಟ್ಟು ಸೊ ನಾನು ಎಲ್ಲ ನಮಸ್ಕಾರ ಮಾಡಿಕೊಂಡು ಎಲ್ಲರಿಗೂ ಒಳ್ಳೇದು ಮಾಡಪ್ಪ ಭಗವಂತ ಅಂತಲೇ ಬೇಡ್ಕೊಳ್ಳೋದು ನಾನು. ಬೇಡ್ಕೊಂಡು ಆದಮೇಲೆ ತುಪ್ಪದ ಬತ್ತಿ ಯಾವಾಗಲೂ ಹಚ್ತಾ ಇರ್ತೀನಿ, ಹಾಗೆ ಕರ್ಪೂರ ಕೂಡ ಹಚ್ತೀನಿ. ಸೊ ಒಂದು ಕರ್ಪೂರದ ಮೇಲೆ ಅದು ಬತ್ತಿ ಬರುತ್ತಲ್ವ, ಅದನ್ನು ಹಚ್ಚಿಬಿಟ್ಟು ಒಂದು ಕರ್ಪೂರ ಹಾಕಿ ಅದ್ರ ಮೇಲೆ ನಾನು ಸಾಂಬ್ರಾಣಿ ತಂದು ಇಟ್ಕೊಂಡಿದ್ದೀನಿ. ಆ ಸಾಂಬ್ರಾಣಿ ಕೂಡ ಹಾಕ್ಕೊಳ್ತೀನಿ. ನಮ್ಮ ತುಳಸಿ ಗಿಡ ನೋಡಿದ್ರೆ ನನಗೆ ತುಂಬ ಇಷ್ಟ ಯಾವಾಗ್ಲೂ. ಸೊ ಈ ತುಳಸಿ ಗಿಡನ ಒಂಥರ ಮಕ್ಕಳ ಥರ ಸಾಕ್ತೀನಿ ನಾನು, ತುಂಬಾ ಇಷ್ಟ ನನಗೆ ತುಳಸಿ ಗಿಡ ಅಂದರೆ. ಸೊ ಹಾಗಾಗಿ ಇನ್ನು ಅದೆಲ್ಲ ಮುಗಿಸಿದಾದ್ಮೇಲೆ ಪೂಜೆ ಎಲ್ಲ ಆಯಿತು. ಪೂಜೆ ಎಲ್ಲ ಆದಮೇಲೆ ಸುಮ್ಮನೆ ಹಾಗೆ ಒಂದು ವಿಡಿಯೋ ಶೂಟ್ ಮಾಡಿಕೊಂಡೆ ಹೊರಗಡೆ ನಿಂತ್ಕೊಂಡು. ಇದು ಮನೆ ಮುಂದೆ ತುಂಬಾ ಚೆನ್ನಾಗಿದೆ. ಸೊ ನಮ್ಮ ಮನೆ ಮುಂದೆ ಅಂತೂ ಎಷ್ಟು ಚೆನ್ನಾಗಿ ಗಾಳಿ ಬೆಳಕು ಎಲ್ಲ ಚೆನ್ನಾಗಿ ಬರುತ್ತೆ, ಹೊರಗಡೆ ಮಾತ್ರ. ಸೊ ತುಂಬಾ ಚೆನ್ನಾಗಿದೆ ಹೊರಗಡೆ ಅಂತೂ. ನಮಗೇನೋ ಒಂಥರ ಈ ಮನೆಗೆ ತುಂಬ ಇಷ್ಟ ಆಗುತ್ತೆ, ಯಾಕೆಂದರೆ ಫ್ರೀಯಾಗಿದ್ದೀವಿ, ಒಂಥರ ಫ್ರೀಯಾಗಿ ಜಾಗ ಇದೆ. ಆದರೆ ಕೆಲಸ ಮಾಡ್ಕೊಳ್ಳೋದು ಮಾತ್ರ ತುಂಬಾ ಟೆನ್ಷನ್ನು, ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು. ಸೊ ಇನ್ನೇನೆಲ್ಲ ಕೆಲಸ ಮುಗಿಸ್ದೆ. ಬೆಳಗ್ಗೆ 1:30 ಆಯಿತು ವಿಡಿಯೋಗಳೆಲ್ಲ ಅಪ್ಲೋಡ್ ಮಾಡೋಷ್ಟರಲ್ಲಿ. ಅವಾಗ ಹೋಗಿ ಶಾಪ್ನ ಓಪನ್ ಮಾಡಿಬಿಟ್ಟು ಬಂದಿದ್ದೀನಿ. ಈಗ ಬಂದು ಫ್ರೆಶ್ ಅಪ್ ಆಗಿ ಪೂಜೆನೂ ಮುಗಿಸಿದ್ದಾಯಿತು. ಸೊ ಇವಾಗ ಏನಾದರೂ ಒಂದು ಸ್ವಲ್ಪ ಊಟ ಮಾಡಿ, ಏನಾದರೂ ಏನಿಲ್ಲ ಚಪಾತಿ ಮಾಡಿದ್ದೆ ರಾತ್ರಿದೇ, ಸ್ವಲ್ಪ ಚಪಾತಿ ಇಟ್ಟಿದೆ, ಅದನ್ನೇ ಚಪಾತಿ ಹಾಕ್ಕೊಂಡು ತಿಂತೀನಿ ಅಷ್ಟೇ. ಸೊ ಹಾಕ್ಕೊಂಡು ತಿಂದ್ಬಿಟ್ಟು ಈಗ ಶಾಪಿಗೆ ಹೋಗಿ 2 ಡ್ರೆಸ್ ಇದೆ ಮತ್ತು 1 ಬ್ಲೌಸ್ ಇದೆ, ಒಬ್ರದ್ದೇ ಅದು ಕೊಡೋದು. ಸೊ ಅದನ್ನು ಕೊಡಬೇಕು ಇವಾಗ. ಸೊ ನನಗೆ ಇನ್ನೊಬ್ಬರು ನಿನ್ನೆ ಕಮೆಂಟ್ ಹಾಕಿದ್ದೀರಾ, ಅಕ್ಕ ನೀವು ಹೇರ್ ಸ್ಟೈಲ್ಗೆ ಕಲರ್ ಹಾಕಿರೋದು ವಿಡಿಯೋ ಮಾಡಿದ್ರಲ್ಲ, ಆ ಥರ ಕಲರ್ ಹಾಕೋಬೇಡಿ, ಹಾಕ್ಕೊಂಡ್ರೆ ಇದು ಬೊಂಗು ಬರುತ್ತೆ, ಅಂದರೆ ಪಿಗ್ಮೆಂಟೇಷನ್ ಆಗುತ್ತೆ ಅಂತ ಹೇಳಿ ಕಮೆಂಟ್ ಹಾಕಿದ್ದೀರಾ. ಸೊ ನಿಮಗೆ ಥ್ಯಾಂಕ್ ಯು ಸೋ ಮಚ್. ನನಗೆ ಡಾಕ್ಟರ್ಗೆಲ್ಲ ಹೋಗಿ ಟ್ರೀಟ್ಮೆಂಟ್ ತೊಗೊಂಡಿಲ್ಲ ನಾನು ಇದಕ್ಕೆ. ನನಗೆ ಒಂದು ಆನ್ಲೈನಲ್ಲಿ ಒಂದು ಪ್ರಾಡಕ್ಟ್ನ ತೊಗೊಂಡು ಯೂಸ್ ಮಾಡ್ತಾ ಇದ್ದೀನಿ. ಸೊ ತುಂಬ ಚೆನ್ನಾಗಿ ರಿಸಲ್ಟ್ ಬಂದಿದೆ. ಇವಾಗ ನಿಮಗೆ ಕಾಣಿಸ್ತಾ ಇದೆಯಲ್ಲ ಎಷ್ಟು ಗ್ಲೋಯಿಂಗ್ ಕಾಣಿಸ್ತಿದೆ ನೋಡಿ. ನಾನು ಒಂದು ಮಾಯ್ಶ್ಚರೈಸರ್ನ ಯೂಸ್ ಮಾಡ್ತೀನಿ, ಒಂದು ಡೇ ಕ್ರೀಮ್ನ ಯೂಸ್ ಮಾಡ್ತೀನಿ. ಸೊ ಹಾಗೆಯೇ ಒಂದು ನೈಟ್ ಕ್ರೀಮ್ ಅಂತ ಕೊಟ್ಟಿದ್ದಾರೆ, ಅದನ್ನ ಯೂಸ್ ಮಾಡ್ತೀನಿ. ಫೇಸ್ ವಾಶ್ ಅದು ಬೇರೆ ಕೊಟ್ಟಿದ್ದಾರೆ ಸಪ್ರೇಟಾಗಿ, ಅದನ್ನು ಯೂಸ್ ಮಾಡ್ತಿದ್ದೀನಿ. ತುಂಬ ಚೆನ್ನಾಗಿ ರಿಸಲ್ಟ್ ಬಂದಿದೆ. ನಾನು ಅದನ್ನು ಚೆನ್ನಾಗಿ ರಿಸಲ್ಟ್ ಬಂದಾಗ ಖಂಡಿತ ಅದನ್ನು ಎಲ್ಲಿ ತೊಗೊಂಡಿದ್ದು ಏನಂತ ನಾನು ರಿವ್ಯೂ ಕೊಡ್ತೀನಿ. ಒಬ್ಬರು ಚೆನ್ನಾಗಿ ಫೇಮಸ್ ಆಗಿರೋ ಒಂದು ಯೂಟ್ಯೂಬರ್ ಹತ್ರನೇ ಅದನ್ನ ಪ್ರಾಡಕ್ಟ್ ನಾನು ತೊಗೊಂಡಿದ್ದೆ. ಸೊ ವೆಬ್ಸೈಟ್ ಮಾಡಿದ್ದಾರೆ ಅವರು, ಅದರಲ್ಲಿ ನಾನು ಪರ್ಚೇಸ್ ಮಾಡ್ಕೊಂಡಿದ್ದೆ. ತುಂಬ
ತುಂಬ ಚೆನ್ನಾಗಿ ರಿಸಲ್ಟ್ ಬಂದಿದೆ ಆ್ಯಕ್ಚುಲಿ. ಸೊ ನಿಮಗೆ ಥ್ಯಾಂಕ್ ಯು ಸೋ ಮಚ್ ಕಮೆಂಟ್ ಹಾಕಿರೋರಿಗೆ. ಮತ್ತು ಇದನ್ನು ಕೇಳಿದ್ದೀರ ನಿನ್ನೆ ಒಬ್ಬರು ಕಮೆಂಟ್ ಹಾಕ್ಬಿಟ್ಟು, ಸೊ ಅಕ್ಕ ಇದ್ರ ಪ್ರೈಸ್ ಎಷ್ಟಕ್ಕ ನೋಸ್ ಪಿನ್ ಪ್ರೈಸ್ ಅಂತ ಹೇಳಿ ನಾನು ಆಲ್ರೆಡಿ ಅವ್ರಿಗೆ ರಿಪ್ಲೈ ಮಾಡಿದ್ದೀನಿ. 2200 ರೂಪಾಯಿ ಆಗಿತ್ತು. ಇದು ಗೋಲ್ಡಲ್ಲೇ ತೊಗೊಂಡಿರುವಂಥದ್ದು. ತುಂಬ ಚೆನ್ನಾಗಿದೆ. 5 ಅರಳಿದೆ ಇದಕ್ಕೆ. 5 ಅರಳು, ಮಧ್ಯದಲ್ಲಿ ಒಂದು 6 ಅರಳಿದೆ. ನನಗಂತೂ ತುಂಬಾ ಇಷ್ಟ ಆಯಿತು. ಸೊ ಇದನ್ನು ಗುರುತಿಸಿ ನೀವು ಕೇಳಿದ್ದೀರಾ ಅಂತಂದರೆ ಅವ್ರಿಗೆ ಪ್ರೈಸ್ ಹೇಳೋಣ ಅಂತ ಅಷ್ಟೇ. 2200 ರೂಪಾಯಿ ಇಟ್ಟಿದೆ ಇದಕ್ಕೆ. ಇವಾಗೆಲ್ಲ ಗೋಲ್ಡ್ ಪ್ರೈಸ್ ಜಾಸ್ತಿ ಇರೋದ್ರಿಂದ ಸೊ 2200 ರೂಪಾಯಿ ಕೊಟ್ಟು ತೊಗೊಂಡಿದ್ದೀನಿ ಈ ನೋಸ್ ಪಿನ್ನ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಕಮೆಂಟಿಗೆ. ಮತ್ತು ಅದು ಪಿಗ್ಮೆಂಟೇಷನಿಂದು ಹೇಳಿದೆ, ಏರ್ ಕಲರ್ದು ಹೇಳಿದೆ ನಾನು. ಸೊ ನೆಕ್ಸ್ಟ್ ನೋಡ್ತೀನಿ, ನಾನು ಪ್ಲ್ಯಾನ್ ಮಾಡ್ತೀನಿ. ಅವರು ನನಗೆ ಒಂದು ಕಮೆಂಟ್ ಹಾಕಿದ್ರು, ಅಕ್ಕ ನೀವು ಈ ರೀತಿ ಗಾರ್ನಿಯರ್ ಹಾಕೋದ್ಕಿಂತ ಮೆಹಂದಿ ಸೊಪ್ಪು ಇರುತ್ತಲ್ವ ಅದನ್ನ ತೊಗೊಂಡು ಬಂದು ರುಬ್ಬಿ ಹಾಕ್ಕೊಳ್ಳಿ ಅಂತ. ಸೊ ನಾನು ತುಮಕೂರಲ್ಲಿ ಇರೋದ್ರಿಂದ ನನಗೆ ಮೆಹಂದಿ ಸೊಪ್ಪೆಲ್ಲ ಸಿಗಲ್ಲ ಆ್ಯಕ್ಚುಲಿ. ಪೌಡ್ರೇ ಯೂಸ್ ಮಾಡಬೇಕಾಗುತ್ತೆ. ಸ್ವಲ್ಪ ನನಗೆ ಏರಲ್ಲಿ ತುಂಬ ವೈಟ್ ಏರ್ಸ್ ಇರೋದ್ರಿಂದ ಸೊ ಅದನ್ನು ಹಾಗೆ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಗಾರ್ನಿಯರ್ನ ಯೂಸ್ ಮಾಡ್ತಿದ್ದೆ ಇಷ್ಟು ದಿನ. ಸೊ ನಿಮ್ಮ ಒಂದು ಕಮೆಂಟ್ಗೆ ಖಂಡಿತ ನಾನು ನೆಕ್ಸ್ಟ್ ಏನಾದರೂ ಒಂದು ಹೊಸ ಪ್ಲ್ಯಾನ್ ಮಾಡ್ತೀನಿ. ಈ ವಿಡಿಯೋ ಏನಾದರೂ ನೋಡ್ತಾ ಇದ್ದರೆ ನೆಕ್ಸ್ಟ್ ಏನಾದರೂ ಮೆಹಂದಿ ಸೊಪ್ಪು ಬಿಟ್ಟು ಬೇರೆ ಪ್ಲ್ಯಾನ್ ಏನಾದರೂ ಇದ್ದರೆ ಕಮೆಂಟ್ ಹಾಕಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಕಮೆಂಟ್ಗೆ. ನಾನು ನಿಮ್ಮೆಲ್ಲರ ಕಮೆಂಟ್ಗೂ ರಿಪ್ಲೈ ಮಾಡೇ ಮಾಡ್ತೀನಿ. ಸೊ ಇನ್ಸ್ಟಾಗ್ರಾಮಲ್ಲಿ ಅಷ್ಟೇ ನಂದು ರಾಧಾಕೃಷ್ಣ ಲಾಗ್ಸ್ ಇನ್ ಕನ್ನಡ ಅಂತ ಇನ್ಸ್ಟಾಗ್ರಾಮ್ ಪೇಜ್ ಇದೆಯಲ್ಲ, ಅಲ್ಲಿ ಕೂಡ ಅಷ್ಟೇ ನಾನು ಶಾರ್ಟ್ಸ್ ಹಾಕ್ತಾ ಇರ್ತೀನಲ್ವ, ಡೈಲಿ ವ್ಲಾಗ್ಸು. ಅಲ್ಲಿ ಕೂಡ ಸುಮಾರು ಜನ ಕಮೆಂಟ್ ಹಾಕ್ತಿರ್ತಾರೆ. ಅವ್ರಿಗೂ ಕೂಡ ಎಲ್ಲರಿಗೂ ರಿಪ್ಲೈ ಮಾಡಿದ್ದೀನಿ. ನನಗೆ ನನ್ನ ಪರ್ಸ್ನಲ್ದು ಹಾಕ್ಕೊಂಡಿದ್ದಕ್ಕೋಸ್ಕರ ನಾನು ಹೇರ್ ಸ್ಟೈಲಿಂದು ಅದಕ್ಕೆ ಕಮೆಂಟ್ ಮಾಡಿದರು, ಗಾರ್ನಿಯರ್ ಹಾಕೋದ್ರಿಂದನೇ ನೀವು ಈ ರೀತಿ ಪಿಗ್ಮೆಂಟೇಷನ್ ಬಂದಿರೋದು ಅಂತ ಹೇಳ್ಬಿಟ್ಟು. ಸೊ ನೋಡೋಣ, ನಾನು ಡಾಕ್ಟರ್ ಹತ್ರ ಎಲ್ಲ ಹೋಗಿ ತೋರಿಸಿಲ್ಲ, ಹಾಗಾಗಿ ನನಗೆ ಅದ್ರ ಬಗ್ಗೆ ಈಗಲೇ ನಾನು ಏನೂ ಕ್ಲಾರಿಟಿ ಕೊಡಲ್ಲ. ನಾನು ನೋಡಿ ಹತ್ತಿರದಿಂದ ತೋರಿಸ್ತೀನಿ, ಕಾಣಿಸ್ತಾ ಇಲ್ಲ ಪಿಗ್ಮೆಂಟೇಷನ್. ನನಗಿದೆಲ್ಲ ಫುಲ್ ಇತ್ತು ಆ್ಯಕ್ಚುಲಿ. ಇಲ್ಲೆಲ್ಲ ಫುಲ್ ಇತ್ತು, ಇಲ್ಲಿ ತುಂಬಾ ಇತ್ತು. ಈಗ ಕಾಣಿಸ್ತಾ ಇಲ್ಲ, ಸ್ವಲ್ಪ ಕಮ್ಮಿ ಆಗಿದೆ. ಸೊ ಅದನ್ನು ಯೂಸ್ ಮಾಡ್ತಾ ಇದ್ದೀನಿ ಪ್ರಾಡಕ್ಟ್ನ. ನೋಡೋಣ, ನೆಕ್ಸ್ಟ್ ಗಾರ್ನಿಯರ್ ಯೂಸ್ ಮಾಡೋದು ಬೇಡ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ. ಏಕೆಂದರೆ ನಿಮ್ಮ ಒಂದು ರೆಸ್ಪೆಕ್ಟ್ ಕೊಟ್ಟು ನನಗೆ ಮೆಸೇಜ್ ಮಾಡಿದ್ದೀರಾ, ನಿಮ್ಮ ಒಂದು ಮೆಸೇಜ್ಗೂ ಕೂಡ ನಾನು ರೆಸ್ಪೆಕ್ಟ್ ಕೊಡ್ತೀನಿ. ಸೊ ನನ್ನ ಒಂದು ಪರ್ಸ್ನಲ್ ಒಪಿನಿಯನ್ನೇ ಅದು. ಆದರೂ ಕೂಡ ಸೊ ನಿಮ್ಮ ಒಂದು ಮೆಸೇಜ್ಗೆ ಖಂಡಿತ ನಾನು ರೆಸ್ಪೆಕ್ಟ್ ಕೊಟ್ಟು ನೆಕ್ಸ್ಟು ಒಂದು 3-4 ಮಂತ್ಸ್ ಗಾರ್ನಿಯರ್ ಯೂಸ್ ಮಾಡೋದು ಕಮ್ಮಿ ಮಾಡ್ತೀನಿ. ನೋಡೋಣ, ಮೆಹಂದಿ ಸೊಪ್ಪು ಏನಾದರೂ ಊರಲ್ಲಿ ಸಿಗುತ್ತೆ ತರಿಸ್ಕೊಳ್ಳೋ ವ್ಯವಸ್ಥೆ ಮಾಡಿ ಊರಿಂದ ಹಚ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತೀನಿ. ಓಕೆನಾ? ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಕಮೆಂಟ್ಗೆ. ಹಾಗೆ ನಾವು ಊಟ ತಿಂದ್ಬಿಟ್ಟು ಇವಾಗ ಬಟ್ಟೆ ಹೊಲಿಯೋಕ್ಕೆ ಹೋಗಬೇಕು. ಕಂಟಿನ್ಯೂಸ್ ಆಗಿ ವ್ಲಾಗ್ ಹೋಗ್ತಾ ಇರುತ್ತೆ. ಕಮೆಂಟ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮಂಥ ಹೆಣ್ಮಕ್ಳಿಗೆ ಸಪೋರ್ಟ್ ಮಾಡಿ. ನಾನು ತುಂಬಾ ಕಷ್ಟಪಟ್ಟು ವಿಡಿಯೋ ಮಾಡಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನೈಟ್ 1 ಗಂಟೆ ಆಗುತ್ತೆ ನಾನು ಮಲ್ಗೋಷ್ಟರಲ್ಲಿ ಡೈಲಿ ಅಷ್ಟೇ. ಯಾಕೆ ಅಂತಂದರೆ ರೀಸನ್ ಇಷ್ಟೇ, ನಂದು 3 ಯೂಟ್ಯೂಬ್ ಚಾನಲ್ ಇದೆ, 3 ಇನ್ಸ್ಟಾಗ್ರಾಮ್ ಪೇಜ್ ಇದೆ. ಹಾಗಾಗಿ ಇಷ್ಟು ಲೇಟ್ ಆಗ್ತಿದೆ. ಅವೆಲ್ಲದಕ್ಕೂ ನಾನು ರಾತ್ರಿನೇ ವಿಡಿಯೋ ರೆಡಿ ಮಾಡ್ಕೊತೀನಿ. ಒಂದು ಮಾತ್ರ ಬೆಳಗ್ಗೆ ಹಾಕ್ತೀನಿ, ಅಂದರೆ ಎಂಟರ್ಟೈನ್ಮೆಂಟ್ ವೀಡಿಯೋಸು, ಸೀರಿಯಲ್ ಕಂಟೆಂಟ್ ಹಾಕೋದನ್ನ ನಾನು ಬೆಳಗ್ಗೆ ಟೈಮ್ ಹಾಕ್ಕೊಳ್ತೀನಿ, ಅದೊಂದು ಮಾತ್ರ. ಇನ್ನೆಲ್ಲ ವೀಡಿಯೋಗಳೂ ನಾನು ನೈಟೇ ರೆಡಿ ಮಾಡ್ಕೋಬೇಕು. ಸೊ ಇನ್ನೊಂದು ಸುನೀತಾ ಪವನ್ ಅಂತ ನನ್ನ ಚಾನಲ್ ಇದೆ. ಅದು ಮೀಶೋದು, ಫ್ಲಿಪ್ಕಾರ್ಟಿಂದು, ಅಮೆಝನ್ದು ಪ್ರಾಡಕ್ಟ್ನ ತೊಗೊಂಡ್ಬಿಟ್ಟು ನಾನು ಇದರಲ್ಲಿ ಬೇಕಾದ್ರೆ ಲಿಂಕ್ ಹಾಕಿರ್ತೀನಿ, ಅದು ರಿವ್ಯೂ ಕೊಟ್ಟಿರ್ತೀನಿ. ಓಕೆನಾ? ಅಲ್ಲಿ ಬೇಕಾದರೆ ನೀವು ನೋಡೋರಿದ್ದರೆ ಖಂಡಿತ ಅಲ್ಲಿ ನೋಡಿ. ಸುನೀತಾ ಪವನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೇಮ್ ಫೋಟೋಸು ರಾಧಾಕೃಷ್ಣದಲ್ಲಿ ನಾನು ರಾಧಾಕೃಷ್ಣನ ಫೋಟೋ ಹಾಕ್ಕೊಂಡಿದ್ದೀನಿ, ಲೋಗೋ. ಅದರಲ್ಲಿ ನನ್ನ ಫೋಟೋನೇ ಹಾಕ್ಕೊಂಡಿದ್ದೀನಿ. ನನ್ನ ಫೋಟೋ ಬರುತ್ತೆ, ಗ್ರೀನ್ ಕಲರ್ ಸ್ಯಾರಿ ಹಾಕ್ಕೊಂಡು ಪಿಂಕ್ ಕಲರ್ ಬ್ಲೌಸ್ ಹಾಕ್ಕೊಂಡಿದ್ದೀನಿ. ಆ ಫೋಟೋ ಬರುತ್ತೆ, ಅದೇ ನನ್ನ ಚಾನಲ್ಲು ಸುನೀತಾ ಪವನ್ ಅಷ್ಟೇ. ಸೊ ಆ ಚಾನಲಲ್ಲಿ ಪ್ರಾಡಕ್ಟ್ದೆಲ್ಲ ರಿವ್ಯೂ ಕೊಟ್ಟಿರ್ತೀನಿ. ಅಲ್ಲಿ ಈ ವಿಡಿಯೋದಲ್ಲಿ ನೋಡೋರು ಅಲ್ಲಿ ಕೂಡ ವಿಸಿಟ್ ಮಾಡಿ, ಸಪೋರ್ಟ್ ಮಾಡಿ. ಅಲ್ಲಿ ಏನಾದರೂ ಇಷ್ಟ ಆದರೆ ಪ್ರಾಡಕ್ಟ್ಗಳೇನಾದ್ರೂ ಸೊ ನೀವು ಬೈ ಮಾಡ್ಬೋದು. ಓಕೆನಾ? ಸೊ ಕಂಟಿನ್ಯೂಸ್ ಆಗಿ ನೋಡ್ತಾ ಹೋಗಿ, ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡಿಬಿಡಿ. ಹೊಸಬ್ರು ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಈಗ ನೋಡಿದ್ರಲ್ಲ ಎಲ್ಲ ಹೇಳಿದ್ದೆಲ್ಲ. ಇನ್ನು ನಾನು ಕೂಡ ಗೌರಿಕಾಯಿ ಪಲ್ಯ ಮಾಡಿದ್ದೆ, ತುಂಬ ಚೆನ್ನಾಗಿತ್ತು. ಬೆಳಗ್ಗೆ ಕೂಡ ಗೌರಿಕಾಯಿ ಪಲ್ಯ ಚಪಾತಿನೇ ತಿಂದಿದ್ದೆ, ಈಗ ಕೂಡ ಗೌರಿಕಾಯಿ ಪಲ್ಯನೇ ಚಪಾತಿನೇ ತಿಂತಾಯಿದ್ದೀನಿ. ಯಾಕೆಂದರೆ ಚಪಾತಿ ಬಿಸಿದು ಹಾಕ್ಕೊಂಡು ತಿಂದೆ. ನನಗೆ ತುಂಬಾ ಇಷ್ಟ ಗೌರಿಕಾಯಿ ಪಲ್ಯ ಅಂತಂದರೆ, ಯಾವ ಮೊಟ್ಟೆ ಪಲ್ಯಕ್ಕೂ ಕಮ್ಮಿ ಇರಲ್ಲ, ಅಷ್ಟು ಟೇಸ್ಟಿಯಾಗಿರುತ್ತೆ. ಸೊ ಮಾಡೋದು ಕೂಡ ಹಿಂದಿನ ವಿಡಿಯೋದಲ್ಲಿ ನಾನು ತೋರಿಸಿದ್ದೀನಿ, ಒಂದ್ಸರಿ ನೋಡಿ ಬೇಕಾದ್ರೆ ಟೈಮ್ ಇದ್ದರೆ. ನಾವು ಗೌರಿಕಾಯಲ್ಲಿ
ಪಲ್ಯ ಮಾಡ್ತೀವಿ ಮತ್ತು ಸಾಂಬಾರು ಕೂಡ ಮಾಡ್ತೀವಿ. ಅದಾದಮೇಲೆ ಉಪ್ಸಾರು ಕೂಡ ಮಾಡ್ತಾರೆ ನಮ್ಮಮ್ಮರೆಲ್ಲ ಬೇಳೆ ಹಾಕ್ಬಿಟ್ಟು. ಸೊ ನಾವು ಇನ್ನೊಂದು ಥರ ಕುಕ್ಷಪ್ ಅಂತ ಕೂಡ ಮಾಡ್ತೀವಿ, ಓಕೆನಾ. ಸೊ ಅದೆಲ್ಲ ಆಯಿತು. ಅದೆಲ್ಲ ಆಗಿ ನಮ್ಮ ಮನೆಗೆ ಬಂದೆ ನಾನು. ಇವತ್ತು ಯಾವುದೂ ಅಂಗಡೀಲಿ ಶೂಟ್ ಮಾಡ್ಕೊಂಡಿಲ್ಲ, ಸ್ಟಿಚಿಂಗ್ ಮಾಡಿದ್ದು ಅದೆಲ್ಲ ಸುಮ್ಮನೆ ಲಾಂಗ್ ಆಗುತ್ತೆ, ನಿಮಗೂ ವಿಡಿಯೋ ನೋಡೋಕ್ಕೆ ತುಂಬ ಬೋರ್ ಆಗುತ್ತೆ ಅಂತೇಳಿ ಅದನ್ನ ಯಾವುದೂ ಶೂಟ್ ಮಾಡ್ಕೊಂಡಿಲ್ಲ. ನೆಕ್ಸ್ಟು ಸ್ವಲ್ಪನಾದರೂ ಹಾಕ್ಕೊಳ್ತೀನಿ, ಆಯಿತಾ. ಸೊ ಇನ್ನು ಮನೆಗೆ ಬಂದು ಇವಾಗ ನಾನು ಸಿಂಪಲ್ಲಾಗಿ ಒಂದು ಮುದ್ದೆ ಮಾಡ್ಕೊಳ್ತಾ ಇದ್ದೀನಿ ಇವತ್ತು. ಇನ್ನೇನು ಮಧ್ಯಾಹ್ನ ಚಪಾತಿ, ಬೆಳಗ್ಗೆನೂ ಚಪಾತಿ. ರೈಸ್ ಮಾಡೋಣ ಅಂತಲೇ ಇದ್ದೆ, ಸೊ ಬಿಡು ಮುದ್ದೆ ಮಾಡೋಣ ಅಂತೇಳಿ ಮುದ್ದೆ ಮಾಡ್ಕೊಳ್ತಾ ಇದ್ದೀನಿ. ಮುದ್ದೆಗೆ ನಾನು ಬದನೆಕಾಯಿ ಗೊಜ್ಜನ್ನ ಮಾಡ್ಕೊಳ್ತಾ ಇದ್ದೀನಿ. ನನಗೆ ತುಂಬಾ ಇಷ್ಟ ಬದನೆಕಾಯಿ ಗೊಜ್ಜುಗಳು, ಉಪ್ಸಾರುಗಳು, ಇದೆಲ್ಲ ತುಂಬ ಇಷ್ಟಪಡ್ತೀನಿ ನಾನು. ಸೊ ಯಾವಾಗಲೂ ಇದನ್ನೇ ಜಾಸ್ತಿ ತಿಂತೀನಿ, ಮಸಾಲೆ ಸಾರು ತಿನ್ನಲ್ಲ ನಾನು. ಉಪ್ಸಾರು ಮುದ್ದೆ ಇದ್ದರೆ ಸಾಕು, ಬಸ್ಸಾರು ಮುದ್ದೆ ಇದ್ದರೆ ಸಾಕು, ಈ ಥರ ಗೊಜ್ಜುಗಳಿದ್ರೆ ಸಾಕು, ಇನ್ನೇನು ಬೇಡ ನನಗೆ. ಸೊ ತುಂಬ ಇಷ್ಟಪಡ್ತೀನಿ. ತರಕಾರಿಲೆಲ್ಲ ಇನ್ಕ್ಲೂಡ್ ಮಾಡ್ಕೊತೀವಲ್ಲ ತರಕಾರಿ ಅದೆಲ್ಲ. ಸೊ ಇನ್ನೇನು ಅದಕ್ಕೆಲ್ಲ ಏನು ತರಕಾರಿ ತಿನ್ನಲೇಬೇಕು ಸಪ್ರೇಟಾಗಿ ಅನ್ನೋದೇನೂ ಇಲ್ಲ, ಯಾಕೆಂದರೆ ಪಲ್ಯಗಳು ಅದು ಇದು ಮಾಡ್ತಲೇ ಇರ್ತೀನಿ. ತರಕಾರಿಗಳು ಏನೇ ತಂದರೂ ಕೂಡ ಪಲ್ಯ ಚಪಾತಿನೇ ನಾನು ಜಾಸ್ತಿ ಮಾಡೋದು. ಬೀನ್ಸ್ ಆಗಿರ್ಬೋದು, ಕ್ಯಾರೆಟ್ ಆಗಿರ್ಬೋದು, ಆ ಥರ. ಸೊ ನೋಡಿ, ಈ ಗೊಜ್ಜನ್ನ ಮಾಡ್ಕೊಳ್ಳೋದು ತುಂಬಾ ಈಸಿ, ತುಂಬ ಟೇಸ್ಟಿಯಾಗಿರುತ್ತೆ. ಬದನೆಕಾಯಿನೂ ಹಾಗೆಯೇ ಟೊಮೊಟೊನ ನಾನು ಬಿಸಿಲಿ ಕಾವು ಮಾಡ್ಕೊಳ್ತೀನಿ. ಅಂದರೆ ಒಂದು ಏನಾದರೂ ಸ್ಟ್ಯಾಂಡ್ ಇರುತ್ತಲ್ವ ಕಡ್ಡಿದು, ಅದನ್ನ ಇಟ್ಕೊಂಡು ಅದ್ರ ಮೇಲೆ ಇಟ್ಕೊಂಡ್ರೆ ಏನೂ ಆಗೋಲ್ಲ. ಊರ ಕಡೆ ಆದರೆ ನಾವು ಒಲೆಯಲ್ಲಿ ಸುಡ್ತಾ ಇದ್ವಿ, ಬೆಂಕಿ ಒಲೆಯಲ್ಲಿ. ಸೊ ಇಲ್ಲೆಲ್ಲಿ ಬರುತ್ತೆ ಬೆಂಕಿ ಒಲೆ, ಬರಲ್ವಲ್ಲ. ಇದೆಲ್ಲ ಅಮ್ಮರು ಕಲಿಸಿರೋದು ನಮಗೆ. ಈ ಥರ ನಾವು ಊಟ ಮಾಡಿರೋದ್ರಿಂದನೇ ನಿಜವಾಗೂ ಇಷ್ಟು ಗಟ್ಟಿಯಾಗಿರೋದು. ನಾನು ಇಷ್ಟು ಕೆಲಸ ಮಾಡೋಕ್ಕೆ ರೀಸನ್ನು ಅಂದರೆ ಅಮ್ಮರು ಊಟ ಮಾಡಿಸಿರೋದು ನಮಗೆ ಚಿಕ್ಕ ವಯಸ್ಸಿಂದ. ಬರೀ ಮುದ್ದೆ ಸಾರು, ಒಳ್ಳೊಳ್ಳೆ ಆರೋಗ್ಯಕರ ಫುಡ್ಡುಗಳು, ಒಲೆಯಲ್ಲಿ ಊಟಗಳು, ಈ ಥರ ಮಾಡಿರೋದ್ರಿಂದನೇ ನಾನು ಇಷ್ಟು ಗಟ್ಟಿಯಾಗಿರೋದು ಅಂತ ಅನಿಸುತ್ತೆ. ಏಕೆಂದರೆ ಅಷ್ಟು ಚೆನ್ನಾಗಿರೋ ಊಟಗಳನ್ನ ಕೊಡ್ತಿದ್ರು ಊರಲ್ಲೆಲ್ಲ. ಸೊ ಈ ರೀತಿ ಎಲ್ಲ ಅಭ್ಯಾಸ ಮಾಡಿಸಿ ಅವಾಗ ನಮ್ಗೆ ಇದು ಇವಾಗ ಕೂಡ ಅಷ್ಟೇ, ಯಾವುದೋ ಒಂದು ಜಂಕ್ಸ್ ಫುಡ್ ತಿನ್ನಲ್ಲ ನಾನು, ಹೋಟ್ಲಗಳದ್ದು ಇಷ್ಟಪಡಲ್ಲ. ಊಟ ಅಂದರೆ ನನಗೆ ವಾಮಿಟ್ ಬಂದಂಗೆ ಆಗುತ್ತೆ. ಸೊ ಅದೆಷ್ಟೇ ಚೆನ್ನಾಗಿರಲಿ ಹೇಳು, ನನಗೆ ಹೋಟ್ಲು ಊಟ ಮಾತ್ರ ನಾನು ತಿನ್ನೋದಿಲ್ಲ. ಸಿಂಪಲಾಗಲಿ ಈ ರೀತಿ ಮುದ್ದೆ ಗೊಜ್ಜು ಮಾಡ್ಕೊಂಡು ತಿಂದ್ಬಿಡ್ತೀನಿ. ನೀವು ಅನ್ಕೋಬೋದು ಏನು ಹಳೇ ಕಾಲದ ಹೆಂಗ್ಸ್ ಥರ ಮುದ್ದೆ ಗೊಜ್ಜು ಮಾಡ್ಕೊಂಡು ತಿಂತೀರಾ, ವಯಸ್ಸಾಗಿರೋ ಥರ ಮುದ್ದೆ ಗೊಜ್ಜು ಮಾಡ್ಕೊಂಡು ತಿಂತೀರಾ ಅಂತ. ಸೊ ಅಂದಿರೋದು ಕೂಡ ಉಂಟು, ಆದರೆ ನನಗೆ ತುಂಬಾ ಇಷ್ಟ. ಮನೇಲೇ ಅಂತಾರೆ ಯಾವಾಗಲೂ ಮುದ್ದೆ ಗೊಜ್ಜು ಅಂತ ಇರ್ತೀಯಲ್ಲ ಯಾವಾಗಲೂ ನೀನು ಅಂತ. ಆದರೂ ನಂಗೆ ತುಂಬಾ ಇಷ್ಟ. ಈ ರೀತಿ ಮುದ್ದೆ ಗೊಜ್ಜು ಇದ್ಬಿಟ್ರೆ ಸಾಕು, ಒಂದು ಮುದ್ದೆ ಊಟ ಮಾಡಿ ನೆಮ್ಮದಿಗೆ ಮಲ್ಕೊಬಿಡ್ತೀನಿ. ಮತ್ತು ಇನ್ನೊಂದು ವಿಷಯ ಗೊತ್ತಾ, ಮುದ್ದೆ ತಿನ್ನೋದ್ರಿಂದ ಸ್ಲಿಮ್ಮಾಗಿ ಕೂಡ ಇರೋಕ್ಕೆ ಕಾರಣ ಆಗುತ್ತೆ. ಒಳ್ಳೆ ಆರೋಗ್ಯಕರ ಫುಡ್ ಅಂತಲೇ ಹೇಳ್ಬೋದು. ಸೊ ಎಷ್ಟೋ ಜನ ಶುಗರುಗಳೆಲ್ಲ ಬರ್ತಾ ಇದ್ದಾವೆ ರೈಸ್ ಐಟಮ್ ಜಾಸ್ತಿ ತಿಂದು. ಸೊ ಅದನ್ನು ಬರಬಾರ್ದು ಅಂತಂದರೆ ಇವಾಗಲಿಂದನೇ ಚಿಕ್ಕ ವಯಸ್ಸಿಂದನೇ ತಡಿಬೇಕು ಇದನ್ನೆಲ್ಲ. ಸೊ ಚಪಾತಿ ಆಗಿರ್ಬೋದು, ಮುದ್ದೆ ಆಗಿರ್ಬೋದು, ಉಪ್ಸಾರುಗಳು, ಸೊಪ್ಪುಗಳು, ಈ ಥರ ಎಲ್ಲ ತಿಂದರೆ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ನಾನು ಎಷ್ಟೇ ತಿಂದರೂ ಕೂಡ ಮುದ್ದೆನ ದಪ್ಪ ಆಗಲ್ಲ. 65 ಮೇಲೆ ಹೋಗೋದೇ ಇಲ್ಲ ನಾನು. 63, 62 ಇರ್ತೀನಿ ಅಷ್ಟೇ. 65 ಹೋಯ್ತು ಅಂತಂದರೆ ನನಗೆ ಒಂಥರ ಟೆನ್ಷನ್ ಶುರುವಾಗುತ್ತೆ. ಅಯ್ಯಪ್ಪ 65 kg ಹೋಗ್ಬಿಟ್ಟು ನಾನು ಇನ್ನೂ ಸಣ್ಣ ಆಗಬೇಕು ಅಂತ ಸ್ವಲ್ಪ ಡಯಟ್ ಮಾಡೋಕ್ಕೆ ಶುರು ಮಾಡಿಬಿಡ್ತೀನಿ. ಸೊ ಈ ರೀತಿ ನಾನು ದಪ್ಪ ಹಾಕಿ ಇಷ್ಟನೇ ಪಡೋದಿಲ್ಲ. ನೀವು ಕೂಡ ಅಷ್ಟೇ, ಆರೋಗ್ಯ ಚೆನ್ನಾಗಿರಬೇಕು ನಮ್ಮ ಆರೋಗ್ಯ ಅಂತಂದರೆ ಖಂಡಿತ ಮುದ್ದೆ ಚೆನ್ನಾಗಿ ತಿನ್ನಿ. ಮುದ್ದೆ ತುಂಬ ಒಳ್ಳೆಯದು, ಮುದ್ದೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಸೊ ನಾನು ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನನಗೆ ತುಂಬಾ ಇಷ್ಟ. ಸೊ ಹಾಗಾಗಿ ನಾನು ಮುದ್ದೆ ಜಾಸ್ತಿ ತಿಂತೀನಿ. ಇದಕ್ಕಿನ್ನೂ ಎಕ್ಸ್ಟ್ರಾ ಟೇಸ್ಟ್ ಬೇಕು ಗೊಜ್ಜಿಗೆ ಅಂತಂದರೆ ಹಸೆ ಈರುಳ್ಳಿನ ನೆನೆಸ್ಕೊಂಡು ತಿಂದರೆ ಸಖತ್ತಾಗಿರುತ್ತೆ. ಸೊ ಹಾಗಾಗಿ ಹಸೆ ಈರುಳ್ಳಿನ ಈಗ ಕೊಯ್ಕೊಳ್ತಾ ಇದ್ದೀನಿ ನಾನು. ಸೊ ಗೊಜ್ಜು ಮಾಡೋದು ತುಂಬ ಈಸಿ. ಹಸಿಮೆಣ್ಸಿನ್ಕಾಯಿ, ಟೊಮೊಟೊ, ಬದನೆಕಾಯಿ ಎಲ್ಲ ನಾನು ಹೇಳಿದ್ನಲ್ಲ ಒಲೆಯಲ್ಲೇ ಸುಟ್ಕೊಂಡು, ಅಂದರೆ ಈ ಥರ ಸ್ಟೌವಲ್ಲಿ ಮೇಲೆ ಒಂದು ಕಡ್ಡಿದಿರುತ್ತಲ್ಲ ಸ್ಟ್ಯಾಂಡ್, ಅದನ್ನ ಇಟ್ಕೊಂಡು ಅದಕ್ಕೆ ಬೆಳ್ಳುಳ್ಳಿ ಜಾಸ್ತಿ ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಕೈಯಲ್ಲಿ ಸ್ನ್ಯಾಶ್ ಮಾಡ್ಕೊಬೋದು. ಇಲ್ಲಾಂದರೆ ನಾನು ಗುಂಡ್ಕಲ್ಲಲ್ಲಿ ತೋರಿಸಿದ್ನಲ್ಲ ಆ ರೀತಿ ಸ್ನ್ಯಾಶ್ ಮಾಡ್ಕೊಂಡ್ರೆ ಆಯಿತು ಅಷ್ಟೇ. ಸೊ ನೋಡಿ, ಹಸೆ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೇನು ಒಗ್ಗರಣೆ ಏನೂ ಕೊಡೋದಿಲ್ಲ ನಾನು. ತುಂಬ ಚೆನ್ನಾಗಿರುತ್ತೆ ನಿಜವಾಗೂ. ಮುದ್ದೆ ಜೊತೆ ಆಗಿರ್ಬೋದು, ಅನ್ನ ಜೊತೆ ಆಗಿರ್ಬೋದು, ಸಖತ್ ಟೇಸ್ಟಿಯಾಗಿರುತ್ತೆ. ಸೊ ಅದಾದಮೇಲೆ ಇನ್ನೂ ಮುದ್ದೆನ ಮಾಡ್ಕೊಳ್ತಾ ಇದ್ದೀನಿ. ಒಂದು ಮುದ್ದೆ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಮನೇಲಿ ಊಟ ಬೇಡ ಅಂತಂದರು, ಮುದ್ದೆ ಅಂದರೆ ಸಾಕು ಬೇಡ ಅಂತ ಹೇಳ್ತಾರೆ. ನಮ್ಮ ಮನೇಲಿ ಒಬ್ರು ಇದ್ದಾರೆ, ಬರೀ ರೈಸ್ ಐಟಮೇ ಜಾಸ್ತಿ ತಿಂತಾ ಇರ್ತಾರೆ ಅವರು. ಸೊ ನನಗೆ ಒಬ್ಳಿಗೆ ಆದರೆ ಮುದ್ದೆ ಮಾಡ್ಕೊಬಿಡ್ತೀನಿ ನಾನು, ನಂಗೆ ತುಂಬ ಇಷ್ಟ. ಸೊ ಹಾಗಾಗಿ ಇನ್ನು ಒಂದೇ ಒಂದು ಮುದ್ದೆ ಮಾಡ್ಕೊಂಡಿದ್ದೆ, ಕುಕ್ಕರಲ್ಲೇ ಇಟ್ಕೊಂಡಿದ್ದೆ. ಯಾಕೆಂದರೆ ಅನ್ನ ಉಳಿದಿತ್ತು. ಅನ್ನ ಉಳಿದಿರೋದು ನನಗೆ ನೀರು ಹಾಕ್ಬಿಟ್ಟು ಸ್ವಲ್ಪ ಅದನ್ನೇ ಬೇಯಿಸ್ಬಿಟ್ಟು ಸ್ವಲ್ಪ ಹಿಟ್ಟು ಹಾಕ್ಕೊಳ್ಳೋದು. ನಾವು ಅಕ್ಕಿ ಹಾಕ್ತಲೇ ಮುದ್ದೆ ಮಾಡಲ್ಲ, ನಮ್ಗೆ ಅಭ್ಯಾಸ ಆಗೋಗ್ಬಿಟ್ಟಿದೆ. ಸೊ ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತಾ ಇದ್ದೇನೆ. ನೆಕ್ಸ್ಟ್ ಒಂದು ಒಳ್ಳೆ ಲಾಗ್ ಜೊತೆ ಸಿಗ್ತೀನಿ. ಪೂರ್ತಿಯಾಗಿ ನೋಡಿರೋರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಹಾಗೆ ಹೊಸಬ್ರಾಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಈ ರೀತಿ ಒಳ್ಳೆ ಟಿಪ್ ಜೊತೆ ಸಿಗ್ತೀನಿ.